ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದ ಕುರಿತು ಇಡಿ ದಾಳಿ ನಡೆದ ಬೆನ್ನಲ್ಲೇ ರಾಜ್ಯದ ಹಿರಿಯ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬೆಂಗಳೂರು ವಿಮಾನ ನಿಲ್ದಾಣದಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ ಎನ್ನಲಾಗಿತ್ತು. ಆದರೆ ಇದೀಗ ಐಎಎಸ್ ಅಧಿಕಾರಿಯ ಸುಳಿವು ಪತ್ತೆಯಾಗಿದ್ದು, ಅಧಿಕಾರಿ ಎಲ್ಲಿಗೆ ಹೋಗಿದ್ದಾರೆ ಎನ್ನುವುದನ್ನು ಸ್ವತಃ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಕ್ರಿಯಿಸಿದ ಪ್ರಿಯಾಂಕ್ ಖರ್ಗೆ, ಐಎಎಸ್ ಅಧಿಕಾರಿ ನಾಪತ್ತೆಯಾಗಿಲ್ಲ. ಅವರ ತಂದೆಗೆ ಅನಾರೋಗ್ಯ ಹಿನ್ನೆಲೆ ಊರಿಗೆ ತೆರಳಿದ್ದಾರೆ. ಅಧಿಕಾರಿ ಉತ್ತರ ಪ್ರದೇಶದ ತಮ್ಮ ಊರಿಗೆ ಹೋಗಿದ್ದು, ಮೊಬೈಲ್ ಆಫ್ ಆಗಿದ್ದಕ್ಕೆ ಮಿಸ್ಕಮ್ಯುನಿಕೇಶನ್ ಆಗಿದೆ. ನಿನ್ನೆ ಹಬ್ಬ ಇತ್ತು, ಮೇಲಧಿಕಾರಿಗಳಿಗೆ ತಿಳಿಸಿ ಹೋಗಿದ್ದಾರೆ. ಖುದ್ದು ನಾನೇ ಮಾತನಾಡಿದ್ದೀನಿ. 2 ದಿನಗಳ ಬಳಿಕ ವಾಪಸ್ ಬರ್ತಾರೆ. ಐಟಿ ಅಥವಾ ಇಡಿ ಭಯಕ್ಕೆ ಹೋಗಿದ್ದಾರೆ ಅನ್ನುವುದೆಲ್ಲ ಸುಳ್ಳು ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಸಂಬಂಧ ಹರಡಿದ್ದ ಎಲ್ಲ ಅಂತೆಕಂತೆಗಳಿಗೆ ತೆರೆ ಬಿದ್ದಿದೆ. ಕೆಪಿಎಸ್ಸಿ ಅಕ್ರಮದ ಕುರಿತು ಏನು ದಾಳಿ ನಡೆದಿತ್ತು, 8 ಜಿಲ್ಲೆಗಳಲ್ಲಿ 21 ಕಡೆ ದಾಳಿಯನ್ನ ಮಾಡಿದ್ರು. ಆ ದಾಳಿಯ ನಂತರ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ರು. ಬೆಂಗಳೂರು ವಿಮಾನ ನಿಲ್ದಾಣದಿಂದ ನಿಗೂಢವಾಗಿ ನಾಪತ್ತೆಯಾಗಿ ಸುದ್ದಿಯಾಗಿದ್ರು. ಆದರೆ ಇದಕ್ಕೆ ಇವಾಗ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನ ತಿಳಿಸಿದ್ದಾರೆ. ಅಧಿಕಾರಿ ಉತ್ತರ ಪ್ರದೇಶದವರಾಗಿದ್ದು, ಅವರು ತಮ್ಮ ಊರಿಗೆ ಹೋಗಿದ್ದಾರೆ. ಮೊಬೈಲ್ ಆಫ್ ಆಗಿತ್ತು, ಹಾಗಾಗಿ ಮಿಸ್ಕಮ್ಯುನಿಕೇಶನ್ ಆಗಿದೆ ಹೊರತು ಅವರು ಯಾವುದೇ ರೀತಿಯಾದಂಥ ಇಡಿ ಅಥವಾ ಐಟಿ ದಾಳಿಯ ಭಯಕ್ಕೆ ಹೆದರಿ ಹೋಗಿದ್ದಲ್ಲ. ಅವರು ಅವರ ನೇಟಿವ್ಗೆ ಹೋಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿಯೇ ಹೋಗಿದ್ದಾರೆ. ನಾನು ಕೂಡ ಖುದ್ದಾಗಿ ಮಾತನಾಡಿದ್ದೀನಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕುಟುಂಬದವರಾಗಲಿ ಅಥವಾ ಬೇರೆಯವರು ಯಾರನ್ನ ಆಗಲಿ ಲಾಜ್ ಮಾಡಿಲ್ಲ. ಮತ್ತು ಇವತ್ತು ಕೂಡ ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಎಲ್ಲ ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವರು. ಸೊ ಅದಕ್ಕೆ ಮುಂದೆ ಏನು ಮಾಡಬೇಕು ನೋಡೋಣ. ಅದು ಆ್ಯಸ್ ಆಫ್ ನೌ ನಮ್ಗೆ ಮಾಹಿತಿ ಏನಿರೋದು, ಲಾಸ್ಟ್ ಅವರು ಏರ್ಪೋರ್ಟಲ್ಲಿ ಕಂಡು ಬಂದರು ಅಂತ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿನೂ ಕೂಡ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ಸೊ ಮುಂದಿನ ದಿಕ್ಕು ನಾವು ಹೇಗೆ ನೋಡ್ಕೋಬೇಕು ಅಂದ್ಬಿಟ್ಟು ನೋಡ್ತೀವಿ. ಅದನ್ನು ವಿ ಆರ್ ಸ್ಟಿಲ್ ಇನ್ನು ಯಾವುದೇ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗಲಿ ಅಥವಾ ಬೇರೆಯವರು ಯಾರನ್ನ ಆಗಲಿ ಲಾಜ್ ಮಾಡಿಲ್ಲ. ಮತ್ತು ಇವತ್ತು ಕೂಡ ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಎಲ್ಲ ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವರು. ಸೊ ಅದಕ್ಕೆ ಮುಂದೆ ಏನು ಮಾಡಬೇಕು ನೋಡೋಣ. ಅದು ಆ್ಯಸ್ ಆಫ್ ನೌ ನಮ್ಗೆ ಮಾಹಿತಿ ಏನಿರೋದು, ಲಾಸ್ಟ್ ಅವರು ಏರ್ಪೋರ್ಟಲ್ಲಿ ಕಂಡು ಬಂದರು ಅಂತ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿನೂ ಕೂಡ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ಸೊ ಮುಂದಿನ ದಿಕ್ಕು ನಾವು ಹೇಗೆ ನೋಡ್ಕೋಬೇಕು ಅಂತ